ತೀರ್ಪುಗಾರರಿಗೂ ಹಾಗೂ ನನ್ನ ಸಹೋದ್ಯೋಗ ಮಿತ್ರರಿಗೆ ನಮಿಸ್ತಾ ಈ ಒಂದು ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಸಿಕ್ಕಿರುವಂತಹ ವಿಷಯ ಹೊಸ ಶಿಕ್ಷಣ ನೀತಿ, ನ್ಯೂ ಎಜುಕೇಶನ್ ಪಾಲಿಸಿ, NEP 2020 ಬಂದಿತ್ತು. ನಮ್ಮ ಕೇಂದ್ರ ಸರ್ಕಾರ ಜಾರಿ ತಂದಿದೆ. ಈ ಶಿಕ್ಷಣ ಹೇಳೋದಕ್ಕಿಂತ ಮುಂಚೆ ಆ ಶಿಕ್ಷಣವನ್ನು ಶಿಕ್ಷಕರ ಬಗ್ಗೆ ಡಾಕ್ಟರ್ ರಾಧಾಕೃಷ್ಣ ಅವರು ಮಾತಾಡಿದ್ದಾರೆ. ಅದನ್ನು ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಓ ಟೀಚರ್, ಇಫ್ ಯು ರನ್ ದ ಸ್ಟೂಡೆಂಟ್ ವಿಲ್ ವಾಕ್. ಓ ಟೀಚರ್, ಇಫ್ ಯು ವಾಕ್ ದ ಸ್ಟೂಡೆಂಟ್ ವಿಲ್ ಸಿಟ್. ಓ ಟೀಚರ್, ಇಫ್ ಯು ಸಿಟ್ ದ ಸ್ಟೂಡೆಂಟ್ ವಿಲ್ sleep. Oh teacher, if you sleep, the student will die. ಎಂತ ಒಳ್ಳೆ ಮಾತು. ಅಂದ್ರೆ ಶಿಕ್ಷಣದಲ್ಲಿ ಒಂದು ಒಳ್ಳೆಯ ಬೆಲೆ ಬರಬೇಕು ಅಂತಂದ್ರೆ ಶಿಕ್ಷಕ ಮತ್ತು ಶಿಕ್ಷಣ ತುಂಬಾ ಅತ್ಯುತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾರೆ. ಯಾಕಂದ್ರೆ ಇವತ್ತು ನಾವು ಹೇಳ್ತಾ ಇದೀವಿ, ನಾವು ಶಾಲೆಗಳಲ್ಲಿ ಎಲ್ಲರಿಗೂ ಹೇಳ್ತೀವಿ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತೀವಿ. ಹಾಗಾದ್ರೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತಂದ್ರೆ ಶಿಕ್ಷಣ. ಆದ್ರೆ ಇವತ್ತು ಶಿಕ್ಷಣ ನೋಡಿ, 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಎಷ್ಟಿತ್ತು? ಬರೇ ಶಿಕ್ಷಕ ಕೇಂದ್ರಿತವಾದಂತಹ ಶಿಕ್ಷಣ ಇತ್ತು. ಆದ್ರೆ ಇವಾಗ ಅನೇಕ ಪಾಲಿಸಿಗಳು ಬಂದಿದ್ದಾವೆ. ಆ ಒಂದು ಪಾಲಿಸಿಗಳಲ್ಲಿ ಈ ಒಂದು ಹೊಸ ಶಿಕ್ಷಣ ನೀತಿಯು ಸಹ ಬಂದಿದೆ. ಇಲ್ಲಿ ಮಗು ಕೇಂದ್ರಿತ ಶಿಕ್ಷಣ ಇದೆ. ಮಗುವನ್ನು ನಾವು ಕೇಂದ್ರಿತವನ್ನಾಗಿ ಮಾಡಿಕೊಂಡು ನಾವಿಲ್ಲಿ ಶಿಕ್ಷಣವನ್ನು ನೀಡಬೇಕಾಗಿದೆ. ಶಿಕ್ಷಕ ಕೇವಲ ಇಲ್ಲಿ ಫೆಸಿಲಿಟೇಟರ್ ಮಾತ್ರ. ನಾವಿಲ್ಲಿ ಶಿಕ್ಷಕ ಕೇಂದ್ರಿತವಾಗಿ ಇರೋದಿಲ್ಲ, ನಾವು ಜಸ್ಟ್ ಅವನ್ನ ಫೆಸಿಲಿಟೇಟರ್ ಆಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇಡೀ ಭಾರತದಾದ್ಯಂತ ಈ ಒಂದು ಹೊಸ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ನೋಡಿ, ಇವತ್ತು SSLC ಮುಗಿಸಿದಂತಹ ಮಗು ಕರೆದ್ರೆ ಯಾವ್ದೋ ಒಂದು ಕೆಲಸ ಮಾಡುವಂತಂದ್ರೆ ಯಾವ ಕೆಲಸನೇ ಇರೋದಿಲ್ಲ. ಆದ್ರೆ ನಿರುದ್ಯೋಗಿ ಬಗ್ಗೆ ಮಾತಾಡಿದ್ವಿ ನಾವು. ಹಳೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬರೀ ನಾವು ನಿರುದ್ಯೋಗಿಗಳನ್ನು ಉಂಟಾಗ್ತಾ ಇದ್ವಿ. ಆದ್ರೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನೋಡಿ, ಗಾಂಧೀಜಿಯವರ ಮೂಲ ಶಿಕ್ಷಣ ಇತ್ತು, ಮಾಡುತ್ತಲೇ ಕಲಿ. ಆ ಒಂದು ಮಾಡುತ್ತಲೇ ಕಲಿ ಅಂತ ಹೇಳಿ ನಮ್ಮ ಗಾಂಧೀಜಿ ಏನು ಒಂದು ಶಿಕ್ಷಣ ಹಾಕೊಟ್ಟದ್ರು, ಆ ಒಂದು ಮಾಡುತ್ತಲೇ ಕಲಿ ಅಂತ ಶಿಕ್ಷಣ ಬಂದಿರೋದು ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ. ನೋಡಿ, ಈಗ SSLC ಮುಗಿಸಿದಂತ ಮಗುಗೆ ಒಂದು ಗೋಡೆಯಲ್ಲಿ ಮಳೆ ಹೊಡೆಯೋದಕ್ಕೆ ಬರೋದಿಲ್ಲ. ಡಿಗ್ರಿ ಮಾಡಿದಂತವನು ನನಗೆ ಗೌರ್ಮೆಂಟ್ ಕೆಲಸ ಸಿಗುವಂತಂದ್ರೆ ಅವ್ನು ಹೋಗೋದೇ ಇಲ್ಲ, ಅದು ನಿರುದ್ಯೋಗಿ ಆಗಿರ್ತಾನೆ. ಯಾಕೆ ಅಂತ ಶಿಕ್ಷಣವನ್ನ ನಾವು ನೀಡ್ತಾ ಇದ್ದೀವಿ ಇಲ್ಲಿ? ಸ್ವ ಉದ್ಯೋಗ ಅವನು ಮಾಡುತ್ತಲೇ ಒಂದು ಕೆಲಸವನ್ನ ನಿರ್ವಹಿಸಬೇಕು, ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಆ ಮಗು ನಾವೆಲ್ಲರೂ ಸಹ ನಿರುದ್ಯೋಗ ಅಂತ ಹೇಳ್ತಿದೀವಿ, ನಾವು ಉದ್ಯೋಗವನ್ನು ನಾವು ಉಂಟಾಗ್ತಾ ಇಲ್ಲ. ಅಂತಹ ಒಂದು ಉದ್ಯೋಗ ಉಂಟಾಗೋದಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ತಂದು ಎಲ್ಲ ರಾಜ್ಯಗಳು ಅಳವಡಿಸಿಕೊಳ್ಳಬೇಕಾಗಿರುವಂತಹ ಒಂದು ಶಿಕ್ಷಣ ಅಂದ್ರೆ ಈ ಒಂದು ಹೊಸ ರಾಷ್ಟ್ರೀಯ ನೀತಿ NEP 2020 ಅಂತ ಹೇಳಿ ಗೊತ್ತಿ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಈ ಒಂದನ್ನ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಹೇಳಿ ತಂದು ಅದನ್ನು ಅಳವಡಿಸಿಕೊಳ್ತಿದೆ. ಅದು ಬೇರೆ ರಾಜ್ಯಗಳು ಎಲ್ಲವೂ ಸಹ ಸಾಕಷ್ಟು ಅದನ್ನ ಜಾರಿಗೆ ತಂದಿದ್ದಾರೆ. ಪ್ರತಿಯೊಂದು ಮಗುವು ಸಹ ಮಾಡುತ್ತಲೇ ಒಂದು ಶಿಕ್ಷಣವನ್ನು ಕಲಿಬೇಕು. ತಾನು ತನ್ನ ಎಜುಕೇಶನ್ ನೋಡಿ, 5ನೇ ವಯಸ್ಸಿಗೆ ಈ ಒಂದು ಶಿಕ್ಷಣವನ್ನು ಕಲಿಬೇಕು, 10ನೇ ವಯಸ್ಸಿಗೆ ಈ ಒಂದು ಶಿಕ್ಷಣವನ್ನು ಕಲಿಬೇಕು, 16ನೇ ವಯಸ್ಸಿಗೆ ಬಂದಾಗ ಈ ಶಿಕ್ಷಣವನ್ನು ಕಲಿತು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ ಅವನು ಬರಬೇಕು. ಯಾರ ಒಂದು ಪರಾವಲಂಬಿ ಆಗದೆ ತನ್ನ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಯಾವ ರೀತಿಯಾದ ಶಿಕ್ಷಣ ಬೇಕು, ಅಲ್ಲಿ ಎಂತಹ ಶಿಕ್ಷಕರನ್ನ ನಾವು ನೀಡಬೇಕು ಅನ್ನುವಂತ ಶಿಕ್ಷಣ ಈ ಒಂದು ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ. ಹಾಗಾಗಿ ಹೇಳ್ತಾರೆ, ಇನ್ನೊಬ್ರು ಮಾತು ಹೇಳ್ತಾರೆ, 1 ವರ್ಷದ ಬೆಳೆ ಬೇಕು ಅಂದ್ರೆ ನೀವು ಭತ್ತವನ್ನು ನೆಡಿ, 10 ವರ್ಷದ ಬೆಳೆ ಬೇಕು ಅಂತಂದ್ರೆ ನಿಮಗೆ ಫಲ ಬೇಕು ಅಂತಂದ್ರೆ ಒಂದು ಮರಗಳನ್ನು ನೆಡಿ. ಆದ್ರೆ ನಿಮಗೆ 100 ವರ್ಷದ ಫಲ ಬೇಕು ಅಂದ್ರೆ ಶಿಕ್ಷಣ ಕೊಡು ಅಂತೇಳಿ ಕನ್ಫ್ಯೂಷಿಯಸ್ ಇರುತ್ತೆ. ಅಂತಹ ಒಂದು 100 ವರ್ಷದ ಫಲ ಬೇಕು ಅಂತಂದ್ರೆ ಈ ಒಂದು ಶಿಕ್ಷಣ ಬೇಕು. ಅಂತಹ ಒಂದು ಶಿಕ್ಷಣ ಎಲ್ಲಿ ಸಿಗುತ್ತೆ ನಮಗೆ? ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಸಿಗುತ್ತೆ. ನಮಗೆ ಹಳೆ ರಾಷ್ಟ್ರೀಯ ಶಿಕ್ಷಣ ಬೇಕಾಗಿಲ್ಲ. ನಾವು ಏನ್ ಮಾಡ್ತಾ ಇದೀವಿ? ಫ್ಯಾಕ್ಟರಿಗಳಾಗಿ ಉತ್ಪಾದನೆ ಮಾಡಿ ಕಳಿಸ್ತಾ ಇದೀವಿ. ಹೊತ್ತು ನಾವು ಆ ಮಗು ತನ್ನ ಕಾಲ ಮೇಲೆ ತಾನು ಹೇಗೆ ನಿಂತ್ಕೋಬೇಕು, ಅವ್ನು ಯಾವ ರೀತಿಯಾಗಿ ಪ್ರಪಂಚಕ್ಕೆ ಹೊರಗಡೆ ಬಂದು ಇತರರಿಗೆ ಉದ್ಯೋಗವನ್ನ ನೀಡಬೇಕು, ಸರ್ಕಾರಿ ನೌಕರಿ ಅಂತ ಅಷ್ಟೇ ಅಲ್ಲ. ಹಾಗಾಗಿ ಅವನಿಗೆ ಯಾವ ರೀತಿಯಾದಂತಹ ಕ್ಯಾರೆಕ್ಟರ್ ನ ಬೆಳೆಸಬೇಕು. ಇಫ್ ವೆಲ್ತ್ ಇಸ್ ಲಾಸ್ಟ್, ನಥಿಂಗ್ ಇಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್. ಇಫ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತೀವಿ. ಹಾಗಾಗಿ ಅಂತಹ ಒಂದು ಶಿಕ್ಷಣ ನೋಡಿ, ಶಿಕ್ಷಣ ಕಲಿತವ ಎಲ್ಲದೂ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಉದ್ಯೋಗ ಅಷ್ಟೇ ಅಲ್ಲ, ಸಂಸ್ಕಾರವನ್ನು ಕಲಿಸ್ತಾ ಇದೆ. ನೋಡಿ, ಆ ಸಂಸ್ಕಾರವನ್ನು ಕಲಿತ ಶಿಕ್ಷಣ ವಿದ್ಯಾರ್ಥಿ ಯಾವತ್ತು ಭ್ರಷ್ಟರಾಗಲ್ಲಂತೆ. ನೋಡಿ, ಇಂಜಿನಿಯರ್, ಡಾಕ್ಟರ್ ಎಲ್ಲ ತಗೊಂಡಿದ್ದಾರೆ, ಭ್ರಷ್ಟರನ್ನು ಕಾಣ್ತಾ ಇದೀವಿ. ಯಾಕಂದ್ರೆ ಅವ್ರು ಎಜುಕೇಟೆಡ್. ಆದ್ರೆ ಆ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ಸಂಸ್ಕಾರವನ್ನು ಕಲಿಸ್ತಾ ಇದೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದನ್ನ ಕಲಿಸ್ತಾ ಇದೆ.
ಸಂಸ್ಕಾರ ಕಲಿತಂತಹ ವಿದ್ಯಾರ್ಥಿ ಯಾವತ್ತೂ ಭ್ರಷ್ಟನಾಗಲಾರ. ಶಿಕ್ಷಣ ಕಲಿತವ ಬೇಕಾದ್ರೆ ಭ್ರಷ್ಟ ಆಗ್ಬೋದು. ಹಾಗಾಗಿ ಆ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮೆಲ್ಲರಿಗೂ ಬೇಕು. ಅದೆಲ್ಲ ವಿದ್ಯಾರ್ಥಿಗಳನ್ನು ನೀಡೋಣ, ನಮ್ಮ ಭಾರತವನ್ನು ನಾವು ಮೇಲಕ್ಕೆತ್ತೋಣ ಅಂತ ಹೇಳ್ತಾ ಆ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ನಾನು ನನ್ನ ಒಂದು ಜೈಕಾರವನ್ನು ಹಾಕ್ತೇನೆ.